ವಾಸ್ ಟಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಗಳು ಪ್ರಾಪ್ತಿಯಾಗುತ್ತೆ. ಗುರುವಿನ ಪೂರ್ಣ ಅನುಗ್ರಹ ಇದೆ. ಕುಂಭ ಅಂದರೆ ತುಂಬಿದ ಒಂದು ಬಿಂದಿಗೆ ಅಂತ ನಾವು ಹೇಳ್ತೀವಿ. ತುಂಬಿದ ಬಿಂದಿಗೆ ಜ್ಞಾನ ಭಂಡಾರ ಆಗ್ಬೋದು, ಹಣಕಾಸಿನ ಒಂದು ಅನುಕೂಲ ಆಗ್ಬೋದು. ಹೀಗೆ ಒಂದು ಕುಂಭರಾಶಿಗೆ ಗುರುದೃಷ್ಟಿ ಇರೋದ್ರಿಂದ ತುಂಬ ಅಭಿವೃದ್ಧಿ ಆಗುತ್ತೆ. ಈ ಕುಂಭರಾಶಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಧನಾಧಿಪತಿ ಲಾಭಾಧಿಪತಿ ಗುರು ಪಂಚಮ ಸ್ಥಾನದಲ್ಲಿದ್ದಿರೋದ್ರಿಂದ ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ. ಪೂರ್ವಜರು ಮಾಡತಕ್ಕಂಥ ಪುಣ್ಯದ ಫಲದಿಂದ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಇವು ಧನ ಕನಕ ವಸ್ತು ವಾಹನಗಳನ್ನು ಅನುಭವಿಸುವಂಥ ಯೋಗ ತಮಗಿದೆ. ಅದು ಬಹಳ ಒಂದು ಸಂತೋಷದ ವಿಚಾರ. ಹಾಗಾಗಿ ನಿಮಗೆ ಒಳ್ಳೆಯ ಫಲಗಳು ಕುಂಭರಾಶಿಯವರಿಗಿರುತ್ತೆ. ಮತ್ತು ಹಣಕಾಸಿನ ಅನುಕೂಲ ಆಗುತ್ತೆ. ಸಾಲ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ತುಂಬ ಅವಶ್ಯಕತೆ ಬಿದ್ದರೆ ಮಾಡಲೇಬೇಕಾಗತ್ತೆ. ಏನೋ ಅಸೆಟ್ ಮಾಡಬೇಕು, ಸೈಟು ಮನೆ ತಗೋಬೇಕು, ಅವಾಗ ಸಾಲ ಮಾಡಬೇಕಾಗತ್ತೆ. ಕೈಲಿ ಅಷ್ಟು ದುಡ್ಡು ಇಟ್ಕೊಂಡು ಯಾರು ಮಾಡಲಿಕ್ಕೆ ಆಗಲ್ಲ. ಹಾಗಂತ ನಾವು ಅದು ನಿಮಗೆ ಅಸೆಟ್ಟಾಗಿ ಬೆಳ್ಕೊಂಡು ಹೋಗ್ತದೆ. ಅದು ಕಮ್ಮಿ ಆಗೋದಿಲ್ಲ ನಿಮ್ಮ ಆದಾಯ ಅಂತ ನಾವು ಹೇಳ್ತೀವಿ. ಹಾಗಾಗಿ ಮಾತು ಮತ್ತು ಯೋಚನೆ, ಚಿಂತನೆ ತುಂಬ ಚೆನ್ನಾಗಿದೆ. ನಿಮ್ಮ ಮಾತಿಗೆ 4 ಜನ ಗೌರವ ಕೊಡ್ತಾರೆ. ನಿಮ್ಮ ಸಮಾಜದಲ್ಲಿ ಮಾನ ಮನ್ನಣೆ ಗೌರವ ಇದೆ, ಸ್ಥಾನಮಾನ ಗೌರವ ಇದೆ. ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಶುಭಫಲವನ್ನು ಅನುಭವಿಸುವಂಥ ಯೋಗ ಕೂಡ ಇದೆ. ಸಮಾಜಕ್ಕೆ ನಿಮ್ಮ ಅವಶ್ಯಕತೆ ತುಂಬ ಇದೆ. ಸಮಾಜದಲ್ಲಿ ತುಂಬ ಜನ ನಿಮ್ಮನ್ನು ಕೇಳ್ತಾರೆ, ನಿಮ್ಮನ್ನು ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಕಷ್ಟ ಹೇಳ್ತಾರೆ, ಕಷ್ಟ ಕೇಳ್ತೀರಾ, ನೀವು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತೀರಾ. ಮತ್ತು ನಿಮಗೆ ಒಳ್ಳೆಯ ಧರ್ಮ, ಕರ್ಮ, ಯೋಚನೆ, ಚಿಂತನೆ ಎಲ್ಲ ಧನಾತ್ಮಕವಾಗಿರೋದ್ರಿಂದ ನಿಮಗೆ ದೇವರ ಅನುಗ್ರಹ ಇರುತ್ತೆ. ನೀವು ಹೇಳಿದ್ರೆ ಸಾಕು ಎಷ್ಟೋ ಕೆಲಸ ಆಗುತ್ತೆ. ನಿಮ್ಮ ಹೆಸರು ಹೇಳಿದ್ರೆ ಕೆಲಸ ಆಗುತ್ತೆ. ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಆಸ್ತಿ ವಿಚಾರ ಬಂದಾಗ ಪಿತ್ರಾಯತ ಆಸ್ತಿ ಸಿಗುವಂಥ ಯೋಗ, ಮನೆ, ಕಾರು, ಫ್ಲಾಟು ತೆಗೆದುಕೊಳ್ಳುವಂಥ ವಜ್ರಾಭರಣವನ್ನು ಮತ್ತು ಚಿನ್ನವನ್ನು ಖರೀದಿ ಮಾಡೋದು, ಬೆಳ್ಳಿಯನ್ನು ಖರೀದಿ ಮಾಡೋದು, ವಜ್ರಾಭರಣಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಕಾರ್ ತೆಗೆದುಕೊಳ್ಳುವಂಥ ಯೋಗ ಇದೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುವಂಥ ಯೋಗ ಇದೆ. ಮಾನ ಮನ್ನಣೆ, ಸ್ಥಾನಮಾನ ಸಿಗುವಂಥ ಯೋಗ ಇದೆ. ರಾಜಕೀಯದಲ್ಲಿದ್ದರೆ ಅಲ್ಲಿ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಂಘ ಸಂಸ್ಥೆಗಳಲ್ಲಿದ್ದರೆ ಅಲ್ಲಿ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ ಪ್ರಾಪ್ತಿಯಾಗುತ್ತದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿದ್ದರೆ ಸರ್ಕಾರಿ ಉದ್ಯೋಗ ಇರಲಿ, ಪ್ರೈವೇಟ್ ಕಂಪನಿಗಳಲ್ಲಿ ನಿಮಗೆ ಅಲ್ಲಿ ಪ್ರಮೋಷನ್ ಸಿಗುವಂಥ ಯೋಗ ಕೂಡ ನಿಮಗಿರುತ್ತೆ. ಅದು ಕೂಡ ಯಶಸ್ಸನ್ನು ತಂದುಕೊಡ್ತದೆ. ಮದುವೆ ಆಗದೇ ಇರತಕ್ಕಂಥವ್ರು ಯಾರು ಇದ್ದರೆ ಮದುವೆ ಆಗುವಂಥ ಯೋಗ, ನಾಮಕರಣ ಆಗದೇ ಇದ್ದರೆ ನಾಮಕರಣ ಮಾಡುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸುವಂಥ ಯೋಗ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಓದುವಂಥ ಯೋಗ, ಮಕ್ಕಳು ವಿದ್ಯಾವಂತರಾಗಿ, ಜ್ಞಾನವಂತರಾಗಿ, ಪ್ರಜ್ಞಾವಂತರಾಗಿ ಉತ್ತಮವಾಗಿರ್ತಕ್ಕಂಥ ಸರ್ಕಾರ ಅಥವಾ ಪ್ರೈವೇಟು ಸಂಸ್ಥೆಯಲ್ಲಿ ಕೆಲಸದಲ್ಲಿ ಇದ್ದು ಅವರನ್ನು ನೋಡಿ ನೀವು ಖುಷಿ ಪಡುವಂಥ ಯೋಗ ಕೂಡ ಇರುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ ಮಕ್ಕಳನ್ನು ಹೊರದೇಶಕ್ಕೆ ಕಳಿಸುವಂಥ ಯೋಗ ಕೂಡ ನಿಮಗಿರುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಯಾವತ್ತು ಕಳ್ಕೊಂಡಿದ್ದೀರೋ ಅವೆಲ್ಲ ಮತ್ತೆ ಹಿಂತಿರುಗಿ ಪಡೆಯುವಂಥ ಯೋಗಗಳಿರುತ್ತೆ. ಹಾಗಾಗಿ ನಿಮ್ಮ ಒಂದು ಪೂರ್ಣ ಅನುಗ್ರಹ, ಗುರುವಿನ ಅನುಗ್ರಹದಿಂದ ನಿಮ್ಮ ಸರ್ವ ದೋಷಗಳು ನಿವಾರಣೆಯಾಗಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನಿಮ್ಮ ಜೀವನದಲ್ಲಿ ದೊರಕುತ್ತೆ. ಅದು ಭಾಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಆದರೆ ಶನಿ ನಿಮಗೆ ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ, ಅಂದರೆ ಕೊನೆಯ ಭಾವದಲ್ಲಿದ್ದಾನೆ. ಹಾಗಾಗಿ ಸುಮಾರು ಇನ್ನು 1.5 ವರ್ಷಗಳ ಕಾಲ ನಿಮಗೆ 7.5 7.5 ಶನಿಯ ಪ್ರಭಾವ ಇರುತ್ತೆ. ಆ ಶನಿಯ ಪ್ರಭಾವದಿಂದ ನಿಮಗೆ ಏನಾಗುತ್ತೆ, ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಆಗ್ಬೋದು. ಆದರೂ ಕೂಡ ಶನಿ ವಿರಾಮ ಕಾಲ ಬರ್ತಾ ಇದೆ. ವಿರಾಮ ಕಾಲ ಬಂದ ನಂತರದಲ್ಲಿ ಶನಿಯ ಪೂರ್ಣಾನುಗ್ರಹ ನಿಮಗೂ ಪ್ರಾಪ್ತಿಯಾಗುತ್ತೆ. ಶನಿ ವಿಕ್ರಮ ಸ್ಥಾನಕ್ಕೆ ಹೋದಾಗ ನಿಮಗೆ ಕೋರ್ಟು, ಕಚೇರಿ, ವ್ಯಾಜ್ಯ, ಅವರ ಎಲ್ಲದರಲ್ಲೂ ಶತ್ರುಧ್ವಂಸ ಆಗಿ ಸುಖ, ಶಾಂತಿ, ನೆಮ್ಮದಿ ಮತ್ತು ವಿನೇಚರದಾಗಿ ದೊರಕುವಂಥ ಯೋಗ, ದಿನದಿನಕ್ಕೆ ಅಭಿವೃದ್ಧಿಯಾಗಿ ಹೋಗುವಂಥ ಯೋಗ, ಉದ್ಯೋಗದಲ್ಲಿ ಪ್ರಮೋಚ್ಚ ಸ್ಥಾನ ಸಿಗುವಂಥ ಯೋಗ ಈ ಕುಂಭರಾಶಿಯವರಿಗೆ ಇರೋದ್ರಿಂದ ಸಕಲ ಸಮೃದ್ಧಿಯು ಸಿಗುವಂಥ ಯೋಗ. ಯಾವುದೇ ರೀತಿಯ ದೋಷ, ಕೋಶ ಮತ್ತೊಂದು ಇಲ್ಲೇ ಇರತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗೋದು ಈ ಕುಂಭರಾಶಿಗೆ ಅಂತ ಹೇಳ್ಬೋದು. ಹಾಗಾಗಿ ಕುಂಭರಾಶಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಶುಭಫಲ ಇರೋದ್ರಿಂದ ಅವ್ರು ಏನು ಮಾಡೋದಿದ್ರು ಕೂಡ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಬೇಕು, ಒಳ್ಳೆಯ ಯೋಚನೆ ಮಾಡಬೇಕು, ಒಳ್ಳೆಯ ಚಿಂತನೆ ಇಟ್ಕೋಬೇಕು. ನಿಮ್ಮ ಪ್ರಾಮಾಣಿಕತೆ, ನಂಬಿಕೆ, ಶ್ರದ್ಧೆ ಇದಕ್ಕೆ ಶುಭಫಲವನ್ನು ಕೊಡ್ತಾರೆ. ಹಾಗಾಗಿ ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಹತ್ತಿರಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ನೀವು ತುಳಸಿಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಇದ್ದರೆ ಅದು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.